ಹಲೋ ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲಿ ಕೊಕೋ ಬೀನ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡುವ. ಇದು 3-4 ದಿನದ ಮುಂಚೆ ತೋಟದಲ್ಲಿ ಸಿಕ್ಕಿದ ಕೊಕೋ ಹಣ್ಣು. ಇದನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ ಮೇಲೆ ಅದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಈ ಥರ ಆದಮೇಲೆ ಅದರ ಸಿಪ್ಪೆ ಬಿಡಿಸೋದಕ್ಕೆ ತುಂಬ ಈಸಿಯಾಗಿರ್ತದೆ. ಸೊ ಪ್ರತಿಯೊಂದರ ಸಿಪ್ಪೆ ಕೂಡ ನಾವು ಬಿಡಿಸ್ಕೊಂಡು ಅದನ್ನು ಸೆಪ್ರೇಟ್ ಮಾಡಿಕೊಳ್ಬೇಕು. ಸೊ ಇದು ನಮ್ಮ ಕೊಕೋ ಬೀನ್. ಈ ಥರ ಸಿಕ್ಕಿದ ಕೊಕೋ ಬೀನನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು. ಇದನ್ನು ನಾವು ಮಾಡಬೇಕು. ಈ ಥರ ಪೌಡರ್ ಫಸ್ಟಿಗೆ ಸಿಗುತ್ತೆ, ಆದರೆ ಇನ್ನೂ ಕೂಡ ನಾವು ಗ್ರೈಂಡ್ ಮಾಡಬೇಕು. ನಾವು ಗ್ರೈಂಡ್ ಮಾಡ್ತಾ ಆ ಕೊಕೋ ಬೀನ್ಸ್ ಕೊಕೋ ಬಟರನ್ನು ರಿಲೀಸ್ ಮಾಡ್ತದೆ. ಸೊ ಅದಕ್ಕೆ ನಾವೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿಲ್ಲ. ಸೊ ಗ್ರೈಂಡ್ ಮಾಡ್ತಾ ಮಾಡ್ತಾ ನಮಗೆ ಕೊನೆಗೆ ಈ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಇದನ್ನು ಸೈಡಿಗೆ ಇಟ್ಕೊಂಡು ಒಂದು 2 ಕಪ್ಸ್ ಆಫ್ ಮಿಲ್ಕನ್ನು ಬಾಯ್ಲ್ ಮಾಡಿಕೊಳ್ಬೇಕು. ಅದಕ್ಕೆ ಒಂದು 4 to 5 ಸ್ಪೂನ್ಸ್ ಆಫ್ ಶುಗರ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿಕೊಳ್ಬೇಕು. ಪ್ಲಸ್ ಅದಕ್ಕೆ ಆ ಚಾಕ್ಲೇಟ್ ಮಿಕ್ಸನ್ನು ಹಾಕಿ ಇನ್ನೂ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಒಂದು 8 to 10 ಮಿನಿಟ್ಸ್ ನಾವು ಸ್ಟಿರ್ ಮಾಡಬೇಕಾಗ್ತದೆ. ಆಮೇಲೆ ನಮಗೆ ಸ್ವಲ್ಪ ಬಟರ್ ಆ್ಯಡ್ ಮಾಡಿಕೊಂಡ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟನ್ನು ಮಾಡಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಹೋದಾಗ ಅದರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಒಂದು ಪ್ಲೇಟ್ ಆಫ್ ಮೋಲ್ಡ್ಗೆ ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡಿಕೊಂಡು ಈ ಮಿಕ್ಸನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಿದ್ದರೆ ರೆಸಿನ್ಸ್ ಆರ್ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು 3-4 ಅವರ್ಸ್ ಅದನ್ನು ಕೂಲ್ ಮಾಡಿದರೆ homemade tasty chocolate ready to eat. Thank you.